ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲತಾ. ಇಂದು ನಾನು ನಿಮ್ಮೊಂದಿಗೆ SSLC ವಿಜ್ಞಾನ ಪರೀಕ್ಷೆಗೆ ಉಪಯೋಗ ಆಗುವಂತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಸೂತ್ರಗಳನ್ನು ನಿಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಪಾಠದ ಮೇಲೆ ಪ್ರಮುಖವಾಗಿ ಸಮಸ್ಯೆಗಳನ್ನು ಕೇಳ್ತಾರೆ. ಅದಕ್ಕಾಗಿ ನೀವು ಯಾವೆಲ್ಲ ಸೂತ್ರಗಳನ್ನು ಗಮನದಲ್ಲಿಟ್ಕೊಂಡ್ರೆ ಸಮಸ್ಯೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇ ಸೂತ್ರ ಯಾವುದು ಅಂತಂದರೆ Q = I × T ಅಥವಾ I = Q/T. ಯಾವ್ಯಾವ ಅಕ್ಷರಗಳು ಏನೇನನ್ನು ಸೂಚಿಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. Q ಏನನ್ನು ಸೂಚಿಸುತ್ತೆ? ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಸೂಚಿಸುತ್ತೆ. ಹಾಗೆ I ಅನ್ನುವುದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತೆ. ಅದೇ ರೀತಿ T ಅನ್ನುವುದು ಕಾಲವನ್ನು ಸೂಚಿಸುತ್ತೆ. ಈಗ ಒಂದು ವೇಳೆ ನಿಮಗೆ ವಿದ್ಯುತ್ ಪ್ರವಾಹವನ್ನು ಮತ್ತು ಕಾಲವನ್ನು ಕೊಟ್ಟು ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯೋದಿದ್ರೆ Q = I × T ಸೂತ್ರವನ್ನು ಬಳಸಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕೊಟ್ಟು ಮತ್ತು ಕಾಲವನ್ನು ಕೊಟ್ಟಾಗ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರವನ್ನು ನೀವು ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎರಡನೇ ಸೂತ್ರ ಯಾವುದು ಅಂತಂದರೆ V = W/Q ಅಥವಾ V = I × R. V ಅಂದರೆ ಏನು? ವಿಭವಾಂತರ. ಹಾಗೆ W ಅನ್ನೋದು ಕೆಲಸವನ್ನು ಸೂಚಿಸುತ್ತೆ. ಅದೇ ರೀತಿ R ಅನ್ನುವಂಥದ್ದು ರೋಧವನ್ನು ಸೂಚಿಸುತ್ತೆ. ವಿದ್ಯಾರ್ಥಿಗಳೇ, ಒಂದು ವೇಳೆ ಆಗಿರುವಂಥ ಕೆಲಸದ ಪ್ರಮಾಣವನ್ನು ಅದೇ ರೀತಿಯಾಗಿ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕೊಟ್ಟು ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂದಾಗ ಈ ಸೂತ್ರವನ್ನು ಬಳಸಬೇಕು. V = W/Q. ಅದೇ ರೀತಿಯಾಗಿ ಒಂದು ವೇಳೆ ವಿದ್ಯುತ್ ಪ್ರವಾಹವನ್ನು ಕೊಟ್ಟು ಅದೇ ರೀತಿಯಾಗಿ ರೋಧವನ್ನು ಕೊಟ್ಟಾಗ ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ ನಾವು V = I × R ಈ ಸೂತ್ರವನ್ನು ಬಳಸಬೇಕು. ಇದನ್ನು ಓಮ್ನ ನಿಯಮ ಅಂತಲೂ ಸಹ ಕರೀತಾರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಮೂರನೇ ಸೂತ್ರ ಯಾವುದು ಅಂತಂದರೆ R = ρ × L/A. ಇಲ್ಲಿ ರೋ ಅನ್ನುವುದು ರೋಧಶೀಲತೆಯನ್ನು ಸೂಚಿಸುತ್ತೆ. ಎಲ್ ಅನ್ನುವಂಥದ್ದು ಉದ್ದ, ವಾಹಕದ ಉದ್ದವನ್ನು ಸೂಚಿಸುತ್ತೆ. ಹಾಗೆ ಎ ಅನ್ನುವುದು ಆ ವಾಹಕದ ಅಡ್ಡ ಕೊಯ್ತವನ್ನು ಸೂಚಿಸುತ್ತೆ. ರೋಧಶೀಲತೆಯನ್ನು, ವಾಹಕದ ಉದ್ದವನ್ನು ಮತ್ತು ವಾಹಕದ ಅಡ್ಡ ಕೊಯ್ತ ಈ ಮೂರು ಅಂಶಗಳನ್ನು ಕೊಟ್ಟು ಆ ವಾಹಕದ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರವನ್ನು ನಾವು ಬಳಸಬೇಕಾಗತ್ತೆ. ಮುಂದುವರೆದು ನೋಡೋದಾದರೆ ವಿದ್ಯಾರ್ಥಿಗಳೇ, ಈ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಸಮಾನ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರವನ್ನು ಬಳಸಬೇಕು. RS = R1 + R2 + R3. ಇದು R3 ಮಾತ್ರ, ಯಾವಾಗಲೂ ಇದರ ಸಂಖ್ಯೆ 3 ಆಗಿರಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಒಂದು ವೇಳೆ ಇಲ್ಲಿ 3 ರೋಧಕಗಳನ್ನು ಕೊಟ್ಟಿದ್ದಾರೆ ಅಂದ್ಕೊಂಡು ನಾನು R1 + R2 + R3 ಅಂತ ಬರ್ತಿದ್ದೀನಿ. ಒಂದು ವೇಳೆ 4 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದ್ರು ಅಂತಂದರೆ R1 + R2 + R3 + R4 ಅಂತ ಆಗ್ತಿತ್ತು. ಹಾಗೆ ಈ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಯಾವ ರೀತಿ ಸೂತ್ರವನ್ನು ಬಳಸಬೇಕಾಗತ್ತೆ ನಾವು ಅಂತಂದರೆ 1/Rp. ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾನ ರೋಧವನ್ನು ಕಂಡುಹಿಡಿಯುವಂಥ ಸೂತ್ರ 1/Rp = 1/R1 + 1/R2 + 1/R3. ಮುಂದಿನ ಸೂತ್ರ ಯಾವುದು ಅಂತಂದರೆ ಉಷ್ಣದ ಪ್ರಮಾಣವನ್ನು ಕಂಡುಹಿಡಿಯುವಂಥ ಸೂತ್ರ H = V × I × T. ನೋಡಿ, ಒಂದು ವೇಳೆ ವಿಭವಾಂತರವನ್ನು ಕೊಟ್ಟು ವಿದ್ಯುತ್ ಪ್ರವಾಹವನ್ನು ಕೊಟ್ಟು ಕಾಲವನ್ನು ಸಹ ಕೊಟ್ಟಾಗ ಉಷ್ಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನಾವು H = V × I × T ಈ ಸೂತ್ರವನ್ನು ಬಳಸಬೇಕಾಗತ್ತೆ. ಒಂದು ವೇಳೆ ವಿದ್ಯುತ್ ಪ್ರವಾಹವನ್ನು ಕೊಟ್ಟು ಅದೇ ರೀತಿಯಾಗಿ ರೋಧವನ್ನು ಕೊಟ್ಟು ಅದೇ ರೀತಿ ಕಾಲವನ್ನು ಕೊಟ್ಟಿದ್ರು ಅಂತಂದರೆ ಆಗ ಉಷ್ಣದ ಪ್ರಮಾಣವನ್ನು ಕಂಡುಹಿಡಿಯುವಂಥ ಸೂತ್ರ ಬೇರೆ ಆಗುತ್ತೆ. ಅದು ಯಾವುದು ಅಂತಂದರೆ H = I² R × T. ಇದನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತಲೂ ಸಹ ಕರೀತಾರೆ, ನಿಮಗೆ ಗೊತ್ತಿರ್ಬೋದು. ಉಷ್ಣದ ಪ್ರಮಾಣವನ್ನು ಕಂಡುಹಿಡಲಿಕ್ಕೆ ಇರುವಂಥ ಮತ್ತೊಂದು ಸೂತ್ರ ಯಾವುದಪ್ಪ ಅಂತಂದರೆ H = V² × T / R. ವಿಭವಾಂತರವನ್ನು ಕೊಟ್ಟು ಹಾಗೆ ಕಾಲವನ್ನು ಕೊಟ್ಟು ಮತ್ತು ರೋಧವನ್ನು ಕೊಟ್ಟಾಗ ನಾವು ಉಷ್ಣದ ಪ್ರಮಾಣವನ್ನು ಕಂಡುಹಿಡಲಿಕ್ಕೆ ಈ ಸೂತ್ರವನ್ನು ಬಳಸಬೇಕಾಗತ್ತೆ. ಇನ್ನು ಈ ಪಾಠದಲ್ಲಿ ಬರುವಂತಹ ಕೊನೆಯ ಸೂತ್ರ ಯಾವುದಪ್ಪ ಅಂತಂದರೆ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥ ಸೂತ್ರ. ನೋಡಿ, P ಅಂದರೆ ವಿದ್ಯುತ್ ಸಾಮರ್ಥ್ಯ. ಇದನ್ನು ಕಂಡುಹಿಡಿಯುವಂಥ ಸೂತ್ರ P
ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಅಥವಾ ಇದನ್ನು ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಸಹ ಬರಿತೇವೆ. ಒಂದು ವೇಳೆ ನಿಮಗೆ ವಿದ್ಯುತ್ ಪ್ರವಾಹವನ್ನು ಮತ್ತು ರೋಧವನ್ನು ಕೊಟ್ಟು ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂದಾಗ ನಾವು ಈ ಸೂತ್ರವನ್ನು ಬಳಸಬೇಕಾಗತ್ತೆ. ಅದೇ ರೀತಿಯಾಗಿ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟು ಅವರು ವಿಭವಾಂತರವನ್ನು ಮತ್ತು ರೋಧ ಇವೆರಡೇ ಅಂಶಗಳನ್ನು ಕೊಟ್ಟಿದ್ದಾಗ ನಾವು ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಈ ಸೂತ್ರವನ್ನು ಬಳಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಈ ಎಲ್ಲ ಸೂತ್ರಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡಿದ್ದೇ ಆಗಿದ್ದರೆ ನಾಳಿನ ಪರೀಕ್ಷೆಯಲ್ಲಿ ನೀವು ವಿದ್ಯುತ್ ಶಕ್ತಿ ಪಾಠದ ಮೇಲೆ ಯಾವುದೇ ಸಮಸ್ಯೆ ಬಂದರೂ ಸಹ ಅದನ್ನು ಸುಲಭವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಹಾಗೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.